ನಮಸ್ಕಾರ. ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ. 4,000 ಕೋಟಿ ರು ಸಾಲ ಮರುಪಾವತಿ ಮಾಡುತ್ತೇನೆ ಎಂದು ಉದ್ಯಮಿ ವಿಜಯ್ ಮಲ್ಯ ಅವರು ಸಲ್ಲಿಸಿದ್ದ ಪ್ರಸ್ತಾವನೆಯನ್ನು ಬ್ಯಾಂಕ್ಗಳು ತಿರಸ್ಕರಿಸಿವೆ. ಮತ್ತೊಂದು ಕಡೆ ಮಲ್ಯ ಅವರು ತಮ್ಮ ಆಸ್ತಿ ವಿವರವನ್ನು ಘೋಷಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಗುರುವಾರ ವಿಜಯ್ ಮಲ್ಯ ಅವರ ಬ್ಯಾಂಕ್ ಸಾಲ ಮರುಪಾವತಿ ಪ್ರಕರಣದ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. 9,000 ಕೋಟಿ ರು ಸಾಲದಲ್ಲಿ 4,000 ಕೋಟಿ ರು ಸಾಲವನ್ನು ಮರುಪಾವತಿ ಮಾಡುತ್ತೇನೆ ಎಂದು ವಕೀಲರ ಮೂಲಕ ಮಲ್ಯ ಸಲ್ಲಿಸಿದ್ದ ಪ್ರಸ್ತಾವನೆಯನ್ನು ಈ ಸಮಯದಲ್ಲಿ ಬ್ಯಾಂಕ್ಗಳು ತಿರಸ್ಕರಿಸಿದವು. ಅರ್ಜಿಯ ವಿಚಾರಣೆ ವೇಳೆ ಏಪ್ರಿಲ್ 21ರೊಳಗೆ ಸುಪ್ರೀಂ ಕೋರ್ಟ್ ವಿಜಯ್ ಮಲ್ಯ ಅವರು ತಮ್ಮ ಪತ್ನಿ ಮತ್ತು ಮಕ್ಕಳ ಹೆಸರಿನಲ್ಲಿರುವ ಆಸ್ತಿಯನ್ನು ಘೋಷಣೆ ಮಾಡಬೇಕು ಎಂದು ಆದೇಶ ನೀಡಿತು. ಏಪ್ರಿಲ್ 26ರಂದು ಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ಮತ್ತೊಮ್ಮೆ ನಡೆಯಲಿದೆ. ಮತ್ತೊಂದು ಕಡೆ ವಿಜಯ್ ಮಲ್ಯ ಅವರು ಏಪ್ರಿಲ್ 9ರಂದು ಜಾರಿ ನಿರ್ದೇಶನಾಲಯದ ಮುಂದೆ ಹಾಜರಾಗಬೇಕು ಎಂದು 3ನೇ ಸಮನ್ಸ್ ನೀಡಲಾಗಿದೆ. ಏಪ್ರಿಲ್ 9ರಂದು ಖುದ್ದಾಗಿ ಹಾಜರಾಗದಿದ್ದರೆ ಮಲ್ಯ ಪಾಸ್ಪೋರ್ಟ್ ಮುಟ್ಟುಗೋಲು ಹಾಕಿಕೊಳ್ಳುವ ಸಾಧ್ಯತೆ ಇದೆ. ನಿರಂತರ ಸುದ್ದಿಗಾಗಿ ಒನ್ ಇಂಡಿಯಾ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ಒಂದು ಕಡೆ ಬರ ತಾಂಡವವಾಡ್ತಾ ಇದೆ, ಇನ್ನೊಂದು ಕಡೆ ಜನ ಕುಡಿಯೋ ನೀರಿಲ್ಲದೆ ಪರಿತಪಿಸ್ತಾ ಇದ್ದಾರೆ. ಇಂಥ ಸಂದರ್ಭ ಕ್ರೀಡಾಂಗಣ ದುರಸ್ತಿ ಮಾಡಲಿಕ್ಕೆ, ಪಿಚ್ ರೆಡಿ ಮಾಡಲಿಕ್ಕೆ ಮನಸೋ ಇಚ್ಛೆ ನೀರು ಬಳಕೆ ಮಾಡ್ತಾ ಇದ್ದೀರಲ್ಲ, ಇದು ಸರಿಯೇ? ಹೀಗೆಂದು BCCI ಮತ್ತು ಮಹಾರಾಷ್ಟ್ರ ಕ್ರಿಕೆಟ್ ಸಂಸ್ಥೆಗಳನ್ನು ಮುಂಬೈ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ.